ಈ ಬಿಡಿಎನ್ನವರು ಎಲ್ಲನೂ ನುಂಗಿ ನೀರು ಕುಡಿದು ಬಿಡ್ತಾರೆ. ಇಪ್ಪತ್ತೊಂದು ಕೆರೆ ಕಟ್ಟೆಗಳು ಸರ್ಕಾರಿ ಆಸ್ತಿಗಳಿದ್ದಾವೆ. ಅದರಲ್ಲಿ 5 ರಿಂದ 6 ಮಾತ್ರ ಉಳ್ಕೊಳ್ತಾ ಇದ್ದಾವೆ. ಇನ್ನೆಲ್ಲ ಜನ ಗ್ರಾಮ ಸಭೆ ಅಂತ ಬರ್ತಾರೆ, ಅವ್ರು ಗೊತ್ತ ಹೇಳೋರು ಯಾರು? ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬಿಡಿಎನವರು ನುಂಗಿ ನೀರು ಕುಡಿತಾರೆ, STS ಖಡಕ್ ಮಾತು. ಸೂಲಿಕೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರ್ ಮಾತಿಗೆ ಫಿದಾ ಆದ ಗ್ರಾಮಸ್ಥರು. ಸರ್ಕಾರದ ಜಮೀನು, ಆಶ್ರಯ, ನಿವೇಶನ, ಸ್ಮಶಾನಕ್ಕೆ ಬಿಟ್ಟಿರುವ ಜಾಗಗಳನ್ನು ಕಂದಾಯ ಇಲಾಖೆಯವರು ಶೀಘ್ರವೇ ಗುರುತಿಸಿ ಉಳಿಸಿಕೊಳ್ಳದೆ ಹೋದರೆ ಬಿಡಿಎನವರು ನುಂಗಿ ನೀರು ಕುಡಿತಾರೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಖಡಕ್ ಆಗಿ ಮಾತನಾಡಿದರು. ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಇಂತಹ ಕಾರ್ಯಕ್ರಮಗಳಿಂದ ಜನರಿಗೆ ಅನುಕೂಲವಾಗಲಿದೆ, 100ಕ್ಕೆ 100 ಕಾನೂನುಬದ್ಧ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ ಯಾವುದೇ ಭೂಮಾಫಿಯಕ್ಕೆ ಹೆದರುವವರಲ್ಲ, ಜಗ್ಗುವವರಲ್ಲ. ಹಾಗಾಗಿ ಎಲ್ಲ ಕೆಲಸಗಳು ಬಗೆಹರಿಯುತ್ತವೆ ಎನ್ನುವ ವಿಶ್ವಾಸವಿದೆ ಎಂದು ಹೇಳಿದರಲ್ಲದೆ, ಸಾರ್ವಜನಿಕರು ಹಾಗೂ ಸದಸ್ಯರು ಕೇಳಿದ ಅನೇಕ ಸಮಸ್ಯೆಗಳಿಗೆ ಉತ್ತರಿಸಿದ ಕೊಮ್ಮಘಟ್ಟ ರಸ್ತೆಯಿಂದ ತಾವರೆಕೆರೆಗೆ ಹೋಗುವ ರಸ್ತೆ ಕುರಿತಂತೆ BDA ಹಾಗೂ PWD ಮಧ್ಯದಲ್ಲಿ ಇರುವ ಗೊಂದಲವನ್ನು ಇಂದು ಬೆಳಗ್ಗೆ ನಿವಾರಿಸಿದ್ದೇನೆ. BDAನವರಿಗೆ ಅದನ್ನು ಹಸ್ತಾಂತರಿಸಲಾಗುವುದು. ಮುಂದೆ ಉತ್ತಮ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಎಂದರಲ್ಲದೆ, ಕೆಂಪೇಗೌಡ ಬಡಾವಣೆ ನಿರ್ಮಾಣಕ್ಕೆ ಭೂಮಿ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಉಳಿದಿರುವ ಗ್ರಾಮಗಳಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದಲೇ ಒಳಚರಂಡಿ ಹಾಗೂ ಕಾವೇರಿ ನೀರಿನ ವ್ಯವಸ್ಥೆ ಆಗಲಿದೆ ಎಂದು ಭರವಸೆ ನೀಡಿದರು. ಕೆಲವು ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಉತ್ತರಿಸುವಂತೆ ಖಡಕ್ ಆಗಿ ನಿರ್ದೇಶಿಸಿದರು. ಕೆರೆಯಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಕೂಡ ಇದೆ. ಬೆಂಗಳೂರು ಸೌತ್ ತಹಸೀಲ್ದಾರ್ ಶ್ರೀನಿವಾಸರವರು ಬಹಳ ಆಕ್ಟಿವ್ ಇದ್ದಾರೆ. ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅಧಿಕಾರಿ ಇದ್ದಾರೆ. ಅವ್ರು ಬಂದು 3-4 ಗಂಟೆ ಕುಳಿತು ಈ ಪಂಚಾಯತಿ ವ್ಯಾಪ್ತಿಲಿ ಇರ್ತಕ್ಕಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಅವರು ಬಂದು ಇಲ್ಲಿ ಕುಳಿತಿದ್ದಾರೆ. ಅದೇ ತರ ನಮ್ಮ ತಾಲೂಕ್ ಪಂಚಾಯತಿ CO ಬಿಂದು ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಕುಳಿತಿದ್ದಾರೆ. ನಾನು ಬೆಳಗ್ಗೆ ತಾನೇ ಕೊಮ್ಮಘಟ್ಟದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಮತ್ತೆ ವಿಶ್ವೇಶ್ವರ ಬಡಾವಣೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಅಲ್ಲೂ ಒಂದು ಸಭೆ ಕೂಡ ಮಾಡಿದ್ದೇನೆ. ನೈಸ್ ರೋಡಿಂದ ಕೊಮ್ಮಘಟ್ಟ ಬರ್ತಕ್ಕಂಥ ರಸ್ತೆ ಅದು PWDಗೆ ಈ ರಸ್ತೆ ಅದನ್ನ BDAಗೆ ಕೆಂಪೇಗೌಡ ಅಥವಾ ವಿಶ್ವೇಶ್ವರ ಯಾವುದಕ್ಕಾದ್ರೂ ಒಂದಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಈ ಬೆಳಗ್ಗೆ ಕೂಡ ಅದನ್ನ ಡಿಸೈಡ್ ಮಾಡಿದ್ದೇವೆ. ಒಂದೊಂದು 2-3 ದಿವಸದಲ್ಲಿ ಅದನ್ನ ಡಿಸೈಡ್ ಮಾಡ್ತಾರೆ. ಅದು ಮಾಡಿದ ನಂತರ BDAಯಿಂದ ಆ ರಸ್ತೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಚಾಲು ಕೊಡ್ತದೆ. ಅವಾಗ ಆ ರಸ್ತೆ ಒಂದೇನು ಪ್ರಾಬ್ಲಮ್ಸ್ ಇದೆ ಅದು ಸಾಲ್ವ್ ಆಗ್ತದೆ. ಈಗ ಏನೇನು ಪ್ರಾಬ್ಲಮ್, ರೇಷನ್ ಕಾರ್ಡ್ ಇರ್ಬೋದು, ಪೆನ್ಷನ್ ಇರ್ಬೋದು. ಪೆನ್ಷನ್ ಸುಮಾರು 270 ಜನಕ್ಕೆ ಪೆನ್ಷನ್ ಬರ್ತಾ ಇಲ್ಲ, ಅದು ಆಧಾರ್ ಕಾರ್ಡ್ ಲಿಂಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರ ಮಾಹಿತಿ ಕೂಡ. ಅವರು ತಹಸೀಲ್ದಾರ್ ಅವರು ಡೀಟೇಲ್ಸ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ಕೇಳಿಸ್ಕೊಳ್ಬೇಕಾಗ್ತದೆ. ನಾಳೆ ದಿವಸ ನಾವೆಲ್ಲ ಹೋದಂತ ಸಂದರ್ಭದಲ್ಲಿ 3 ತಿಂಗಳಾಯ್ತು, 4 ತಿಂಗಳಾಯ್ತು, ಪೆನ್ಷನ್ ಬರ್ತಾ ಇಲ್ಲ, ನಮಗೆ ರೇಷನ್ ಕಾರ್ಡ್ ತೊಂದರೆ ಇದೆ, ಇದೆಲ್ಲ ಬರ್ತದೆ. ಒಂದು ಗಂಟೆ ತಾವು ಪೇಷನ್ಸ್ ಕುಳಿತರೆ ಎಲ್ಲ ಪಂಚಾಯತಿ ಮೆಂಬರ್ಸು, ಸಾರ್ವಜನಿಕರು, ಅಧಿಕಾರಿಗಳು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳ್ಕೊಂಡ್ರೆ ಅದು ಪ್ರಾಬ್ಲಮ್ನ 100ಕ್ಕೆ 100 ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಅನುಕೂಲ ಆಗ್ತದೆ. ಈ ಒಂದು ಒಳ್ಳೆ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಕೆಲವರು AC ಬರ್ಬೇಕಾಯ್ತು, DC ಬರ್ಬೇಕಾಯ್ತು. ಅದು ಹೋಬಳಿ ಮಟ್ಟ ಮಾಡಿದಂತ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, ಜಿಲ್ಲಾಧಿಕಾರಿಗಳು ಬರ್ತಾರೆ. ಸಾಮಾನ್ಯವಾಗಿ ಈ ಪಂಚಾಯತಿ ವ್ಯಾಪ್ತಿಗೆ ತಹಸೀಲ್ದಾರ್ ಇಸ್ ದ ಸುಪೀರಿಯರ್ ಇರ್ತಾರೆ, ಸುಪ್ರೀಂ ಇರ್ತಾರೆ, ನಮ್ಮ ತಾಲೂಕ್ ಪಂಚಾಯತಿ CO ಇರ್ತಾರೆ, ನಮ್ಮ ಜಲಜೀವನ್ ಮಿಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇರ್ತಾರೆ. ಅದು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿರ್ತಾರೆ. ಜೊತೆಗೆ ಜಲಜೀವನ್ ಮಿಷನ್ ಕೂಡ ಬಹಳ ಪ್ರಾಬ್ಲಮ್ ಆಗ್ತಿದೆ. ಇವರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಈ ಬೆಳಗ್ಗೆ ರಾಮೋಳ್ಳಿಯವರು ಕೂಡ ಫೋನ್ ಮಾಡಿದ್ರು. ಏನಾಗ್ತದೆ,
ನೀವು ಜಲ್ದಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದಿರಿ, ಮಳೆಗಾಲ ಬರ್ತಾ ಇದೆ, ಅದನ್ನ ರಸ್ತೆಯಲ್ಲಿ ಅಗದಿದ್ದೀರಿ, ಅದನ್ನ ಮುಚ್ತಾ ಇಲ್ಲ. ಬೆಳಿಗ್ಗೆ ಸುಮಾರು ಎಲ್ಲ ಪಂಚಾಯತಿ ಮೆಂಬರ್ಸ್ ಕೂಡ ರಾಮೋಳ್ಳಿಯವರು ಒಂದೇ ಸಮನೆ ಗಲಾಟೆ. ಈಗ ಮಳೆ ಸಿಕ್ಕಾಬಿಟ್ಟೆ ಆಗ್ತಾ ಇದೆ, ನೀವು ಆ ಗುಂಡಿನ ಮುಚ್ಚುತ್ತಾ ಇಲ್ಲ, ಪೈಪ್ ಆಗ್ತಾ ಇರ್ತಕ್ಕಂಥ. ಬರೀ ರಾಮೋಳ್ಳಿದ್ ಒಂದೇ ಪಂಚಾಯತ್ ಇದಲ್ಲ, ಎಲ್ಲ ಪಂಚಾಯತಿಲೂ ಕೂಡ ಈ ತರ ಇದೆ. ಇವತ್ತು ಬೆಳಗ್ಗೆ ಜಿಲ್ಲಾ ಪಂಚಾಯತಿ ಸಿಇಒಗೂ ಕೂಡ ಮಾತನಾಡಿದ್ದೇನೆ. ನೀವು ಇಮ್ಮಿಡಿಯೇಟ್ ಆಗಿ ಅದು ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅದು ಸಾಲ್ವ್ ಮಾಡದೆ ಹೋದ್ರೆ ಜನಸಾಮಾನ್ಯರಿಗೆ ಯಾರಿಗೆ ಬೈತಾರೆ ಅಂದ್ರೆ ಫಸ್ಟ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬೈತಾರೆ, ಸದಸ್ಯರು ಯಾರಿಗೆ ಬೈತಾರೆ, ನಮಗ್ ಬೈತಾರೆ. ಅದರಿಂದ ಈ ಜಲಜೀವನ್ ಏನಿದೆ ಅದನ್ನ ತಕ್ಷಣ ನೀವು ಎಲ್ಲ ಪಂಚಾಯತ್ ವಿಸಿಟ್ ಮಾಡಿ ಅದನ್ನ ಮಾಡ್ತಕ್ಕಂಥದ್ದು. ಅಸೆಂಬ್ಲಿ ಆದ್ಮೇಲೆ ಎಲ್ಲ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಲೀಡರ್ಗಳನ್ನ ನಿಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಮೀಟಿಂಗ್ ಕೇಳಿದ್ದೀನಿ ವಿತ್ ಕಾಂಟ್ರಾಕ್ಟರ್. ನೀವು ಇಂಜಿನಿಯರ್ಸು, ಕಾಂಟ್ರಾಕ್ಟ್ರು, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ಸಭೆ ಮಾಡಿದ್ರೆ ಅದು ಒಂದು ಫೈನಲ್ ಹಂತಕ್ಕೆ ಬರ್ತದೆ. ನಮ್ಮ ತಹಸೀಲ್ದಾರ್ ಅವರು ಇನ್ನೂ 1 ಗಂಟೆ ಇರ್ತಾರೆ. ಏನೇನ್ ಪ್ರಾಬ್ಲಮ್ಸ್ ಇದೆ ಅದನ್ನ ತಾವು ಸಂಕ್ಷಿಪ್ತವಾಗಿ ಕೇಳ್ತಕ್ಕಂಥದ್ದು. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಯಾವುದೇ ಅಪ್ಲಿಕೇಶನ್ ಕೊಟ್ಟರೂ ಕೂಡ ಅದಕ್ಕೆ 100ಕ್ಕೆ 100 ಕಾನೂನು ವ್ಯಾಪ್ತಿ ಒಳಗಡೆ ಇದ್ರೆ ಅದನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ತಹಸೀಲ್ದಾರ್ ಅವರು ಕೂಡ ಇದ್ದಾರೆ, ಕಮಿಟ್ಮೆಂಟ್ ಇದ್ದಾರೆ. ಒಬ್ಬ ಒಳ್ಳೆಯ ಅಧಿಕಾರಿ ಕೂಡ ಇವತ್ತು ನಮ್ಮ ಬೆಂಗಳೂರು ಸೌತ್ಗೆ ಬಂದಿದ್ದಾರೆ. ಯಾವ ಲ್ಯಾಂಡ್ ಮಾಫಿಯಾಗೂ ಕೂಡ ಅವರು ಜಗ್ಗದಿಲ್ಲ, ಬಗ್ಗದಿಲ್ಲ, ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ಅವರು ಮಾಡೋದಿಲ್ಲ. ಅದರಿಂದ ಎಲ್ಲೆಲ್ಲಿ ಸ್ಮಶಾನಕ್ಕೆ ಕೇಳಿರ್ತಾರೆ, ಈಗ ಕೆಂಚನ್ಪುರದಲ್ಲಿ 10 ಎಕರೆ ಅದು ಆಶ್ರಯಗೇನೆ ಇದ್ದಿದ್ರು ಕೂಡ ಅದನ್ನ ಅಪಾಯಿಂಟ್ಮೆಂಟ್ಸ್ ಕಟ್ಟಿಬಿಟ್ಟಿದ್ದಾರೆ. ಇನ್ ಮಿಕ್ಕ ಸರ್ವೆ ನಂಬರ್ 9 ಸುಮಾರು ಎಕರೆ ಜಮೀನಿತ್ತು, ಅದನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಈಗ ಮಿಕ್ಕದ್ದನ್ನ ಸರ್ವೆ ಮಾಡಬೇಕು, ಸರ್ವೆ ಮಾಡಲ್ವೇನಪ್ಪ, ಅದನ್ನ ಸರ್ವೆ ಮಾಡಿದ್ರೆ ಎಲ್ಲಿ ಸೂಲಿಕೆರೆ ವ್ಯಾಪ್ತಿಯಲ್ಲಿ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಅಷ್ಟು ಬಿಟ್ಕೊಂಡಿದ್ದಾರೆ, ಸ್ಕೂಲ್ಗೆ ಮತ್ತೆ ಇನ್ನಿತರ ಸ್ಮಶಾನಕ್ಕೆ ಎಲ್ಲ ಅಷ್ಟು ಮುಟ್ಟಿಸಿ ಮಿಕ್ಕದ್ದನ್ನ ಆಶ್ರಯ ಮಾಡಬೇಕು ಅಂತಕ್ಕಂಥದ್ದು ಈಗಿನಿಂದಲ್ಲ, ಇದು 4-5 ವರ್ಷದ ಹಿಂದಿಂದನೂ ಈ ಸೂಲಿಕೆರೆಯಲ್ಲಿ ಅದು ನಡೀತಾ ಇದೆ. ನೀವು ಸ್ವಲ್ಪ ಬಿಟ್ಬಿಟ್ರೆ ಏನಾಗ್ತದೆ, ಈ ಬಿಡಿಎನ್ನವರು ಎಲ್ಲನೂ ನುಂಗಿ ನೀರು ಕುಡಿದು ಬಿಡ್ತಾರೆ. ಅದರಿಂದ ಸರ್ವೆ ನಂಬರ್ 8 ಸೂಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ ಶ್ರೀನಿವಾಸ್, ಪಂಚಾಯಿತಿ ಅಧ್ಯಕ್ಷ ಶಾಂತಮ್ಮ ಪುಟ್ಟಮಾದಯ್ಯ, ಉಪಾಧ್ಯಕ್ಷರಾದ ದಾಕ್ಷಾಯಣಮ್ಮ, ಸದಸ್ಯರುಗಳಾದ ಭಾಗ್ಯ, ಉಮೇಶ್, ಶೋಭಾ, ತಿಮ್ಮೇಗೌಡ, ರಾಮಚಂದ್ರಪ್ಪ, ಶ್ರೀನಿವಾಸ್, ಮೋಹನ್ ಕುಮಾರ್ ಸೇರಿದಂತೆ ಹಲವರು ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದರು. ಈ ಸಂದರ್ಭದಲ್ಲಿ ಪಿಂಚಣಿ ಸೇರಿದಂತೆ ಹಲವು ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಲಾಯಿತು. ಸಾರ್ವಜನಿಕರು ಅನೇಕರ ಗ್ರಾಮದ ಸಮಸ್ಯೆಗಳ ಕುರಿತಂತೆ ಗಮನ ಸೆಳೆದರು. ಖಾತೆ ನೋಂದಾವಣೆ ಹಾಗೂ ಬಿಡಿಎ ಅನುಮೋದಿತ ಬಡಾವಣೆಗಳು ಬಿಡಿಎನವರೇ ಖಾತೆ ಮಾಡಿ ಕಂದಾಯ ವಸೂಲಿ ಮಾಡುತ್ತಿರುವ ಕುರಿತಂತೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ಬಿಂದು ಈ ಕುರಿತಂತೆ ವಿವರ ನೀಡಿದರು. ಖಾತೆಗೆ ಅವಕಾಶ ಇದೆ ಸರ್, ಅದನ್ನ ನಾವು ಮಾಡ್ತಿದೀವಿ. ರೆವಿನ್ಯೂ ಲೇಔಟ್ಸ್ ಬರೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಸರ್. ಅದು ಸಾಕಷ್ಟು ಇಲ್ಲಿ ಬಿಡಿ ಅಕ್ವೈರ್ಡ್ ಇದೆ ಸರ್. ಉಳಿದಂತೆ ಗ್ರಾಮ ಠಾಣಾ ವ್ಯಾಪ್ತಿ ಬಹಳ ಕಡಿಮೆ ಇದೆ. ಗ್ರಾಮ ಠಾಣಾ ವ್ಯಾಪ್ತಿ ಅದ್ರದ್ದೇನು ಸಮಸ್ಯೆ ಆಗಲ್ಲ ಸರ್. ನಮ್ಗೆ ಉಳಿದದ್ದು ಕನ್ವರ್ಷನ್ ಆಗದೆ ಲೇಔಟ್ಸ್ ಆಗ್ತಿರೋದು ಸರ್. ನಾವು 2013 ಹಿಂದಕ್ಕೆ ಸರ್ ಕನ್ವರ್ಷನ್ ಆಗ್ದಲೇ ಇದ್ರೂ ರೆವಿನ್ಯೂ ಖಾತೆಗಳಿದ್ದಾಗ ನಾವು 11B ಕೊಡ್ತಾ ಇದ್ವಿ ಪಂಚಾಯತಿಗಳಲ್ಲಿ. ಇವಾಗ ಮೊನ್ನೆ ಸರ್ಕಾರದ ಆದೇಶ ಆಯ್ತು ಜನವರಿನಲ್ಲಿ, ಹಂಗಾಗಿ ನಾವು 11B ಮೇಡಮ್ ಅಧ್ಯಕ್ಷತೆಯಲ್ಲಿ ಸಹ ಅವರು ಸಹ ಮೀಟಿಂಗ್ ಮಾಡಿ ಎಲ್ಲ ಏನ್ ಸರ್ಕಾರದ ಆದೇಶ ಇದೆಯೋ ಅದು ಪಾಲನೆ ಮಾಡೋಣ ಅಂತ ಹೇಳಿದ್ರು ಸರ್. ಅದ್ರ ಪ್ರಕಾರ ಮಾಡ್ತಾ ಇದೀವಿ. ಸಮೀಕ್ಷೆ ಅಂತ ನಡೀತಿದೆ ಸರ್. ಅಂದ್ರೆ ಮನೆಗೆ ಹೋಗಿ ನಾವು ಪ್ರಾಪರ್ಟಿ ವೈಸ್ ಸಮೀಕ್ಷೆ ನಡಲಿಕ್ಕೆ ಅವಕಾಶ ಕೊಟ್ಟಿದೆ ಸರ್ ಸರ್ಕಾರ. ಅದನ್ನ ಇನ್ನೊಂದಷ್ಟು ಎಕ್ಸ್ಟೆಂಡ್ ಮಾಡಿದೆ. ಆ ಎಕ್ಸ್ಟೆಂಡ್ ಮಾಡಿ ಇಂಥ ಪ್ರಾಪರ್ಟೀಸ್ ಎಷ್ಟು ಅಂತ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಲೂ ಲೆಕ್ಕ ತಗೊಳ್ತಾರೆ ಸರ್. ತಗೊಂಡು ಅದ್ರ ಮೇಲೆ ಕ್ರಮ ಆಗುತ್ತೆ ಸರ್. ಆ ಕ್ರಮ ಆಗಿ ನಮ್ಗೆ ಯಾವ ಸುತ್ತೋಲೆ ಅಥವಾ ಆದೇಶ ಬಂದ್ರೆ ನಾವ್ ಅದನ್ನ ಮಾಡ್ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಅಲ್ಲಿವರೆಗೂ ಮ್ಯಾನ್ಯುಯಲ್ ಸಮೀಕ್ಷೆ ಪ್ರೋಗ್ರೆಸ್ ಇದೆ. ಇದೊಂದೇ ಪಂಚಾಯತಿ ಅಲ್ಲ ಸರ್, ಎಲ್ಲ 16 ಪಂಚಾಯತಿಲೂ ಇದು ಚಾಲ್ತಿಯಲ್ಲಿದೆ ಸರ್. ಹಂಗಾಗಿ ನಾವು 11Bಗಳನ್ನ ಸ್ವಲ್ಪ ದಿನಕ್ಕೆ ತಡೆ ಹಿಡಿಬೇಕಾದಂತ ಸಾರ್ವಜನಿಕ ಗಮನಕ್ಕೆ ಇರ್ಬೋದು. ಅದನ್ನ ದಯವಿಟ್ಟು ತಾವೆಲ್ಲ ಅಪ್ಲಿಕೇಶನ್ ಕೊಟ್ರೆ ಆ ಎಲ್ಲ ಅಪ್ಲಿಕೇಶನ್ ಅನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ತೀವಿ. ಅದಕ್ಕೆ ನಾವು ಒಂದು ಸೀಲನ್ನ ಹೊಡಿತೀವಿ. ಒಂದು 15 ದಿವಸಕ್ಕೆ ನಮ್ಮ ಹಂತದಲ್ಲಿ ಆಗೋ ಕೆಲಸಗಳಿದ್ರೆ
ಮಾಡ್ಕೊಡ್ತೀವಿ ನಿಮ್ಗೆ. ಅಥವಾ ನಮ್ಮ ಹಂತದಲ್ಲಿ ಆಗೋದಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಆಗೋದಿದ್ರೆ ಜಿಲ್ಲಾ ಮಟ್ಟದಲ್ಲಿ ಕಳಿಸ್ತೀವಿ. ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾವ್ದಾದ್ರು ಆಗೋದಿದ್ರೆ ಮಾನ್ಯ ಸಚಿವರ ಮತ್ತು ಶಾಸಕರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ಕೆಲವರಿಗೆ ಕಾನೂನುಬದ್ಧವಾಗಿ ಆಗೋದಿಲ್ಲ, ಅಂತ ಕೆಲಸಗಳಿಗೂ ಕೂಡ ನಿಮ್ಗೆ ಇಂಥ ಕಾರಣಕ್ಕೆ ಆಗೋದಿಲ್ಲಪ್ಪ ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಮ್ಗೆ ಕೊಡ್ತೀವಿ. ತಾವೆಲ್ಲರೂ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬಂದು ತಮ್ಮ ಮನವಿಯನ್ನ ಮಾನ್ಯ ಶಾಸಕರ ಕಡೆ ಕೊಡಿ. ನೀವೇನ್ ಇವತ್ತು ಮನವಿಗಳನ್ನ ಕೊಡ್ತೀರಿ, ಆ ಎಲ್ಲ ಮನವಿಗಳನ್ನ ಸಕಾರಾತ್ಮಕವಾಗಿ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ನಿಮ್ಗೆ ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಗೆ ಈ ಗ್ರಾಮ ಪಂಚಾಯತಿಯವರು ವಿಶೇಷವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲ ಸೂಲಿಕೆರೆ ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಕುಮಾರ್ ಮಾತಿಗೆ ಅಲ್ಲಿದ್ದ ಸದಸ್ಯರು ಫಿದಾ ಆದರು. ಪಂಚಾಯತ್ ಸದಸ್ಯರು ಹಲವು ವಿಷಯಗಳನ್ನು ಗಮನ ಸೆಳೆದು ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡುವಂತೆ, ಸಮಸ್ಯೆಯನ್ನು ಬಗೆಹರಿಸುವಂತೆ ಕೋರಿದ್ದು ವಿಶೇಷವಾಗಿತ್ತು. 8 ವಾರ್ಡ್ 12 ಹಳ್ಳಿಗಳು ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತವೆ. ಸರ್ಕಾರದ ಜಾಗ, ಕೆರೆ ಕಟ್ಟೆಗಳನ್ನು ಉಳಿಸಿಕೊಳ್ಳಲು ಫೆನ್ಸಿಂಗ್ ಮಾಡಿಸಿಕೊಡುವಂತೆ ಮೋಹನ್ ಕುಮಾರ್ ಮನವಿ ಮಾಡಿದರಲ್ಲದೆ 21 ಕೆರೆಗಳಲ್ಲಿ 5 ಕೆರೆಗಳು ಮಾತ್ರ ಉಳಿದಿದ್ದು ಖಾಸಗಿ ಬಡಾವಣೆ ಬಿಡಿಎನವರು ಅಕ್ಕಪಕ್ಕದವರು ಈಗಾಗಲೇ ಒತ್ತುವರಿ ಮಾಡಿದ್ದಾರೆ ಎಂದು ಪಟ್ಟಿ ಸಮೇತ ನೀಡಿದರು. ಸೂಲಿಕೆರೆಯಲ್ಲಿ 1 ಎಕರೆ 13 ಗುಂಟೆ ಸರ್ಕಾರಿ ಜಾಗವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡಿದ್ದು ಸಂಪೂರ್ಣವಾದ ದಾಖಲಾತಿ ಮುಗಿದಿದೆ. ಅದನ್ನು ಕೇವಲ ಹಸ್ತಾಂತರಿಸಬೇಕು. ಹಸ್ತಾಂತರಿಸಿದ ನಂತರ ಕಾರ್ಯ ಆರಂಭವಾಗಲಿದೆ ಎಂದು ಮೋಹನ್ ಕುಮಾರ್ ತಿಳಿಸಿದರು. ಗ್ರಾಮ ಲೆಕ್ಕಾಧಿಕಾರಿ ಸೇರಿದಂತೆ ಹಲವರು ಕಚೇರಿಗೆ ಆಗಮಿಸುತ್ತಿಲ್ಲ, ಕೆಲಸ ಕಾರ್ಯಗಳು ಬಾಕಿ ಆಗುತ್ತಿವೆ ಎಂದು ಗಮನಿಸಿದರಲ್ಲದೆ ಸೂಲಿಕೆರೆ ಅರಣ್ಯ ಪ್ರದೇಶದಲ್ಲಿ ಚಿರತೆ ಕಾಟ ಜಾಸ್ತಿಯಾಗಿದ್ದು ಬೋನು ತಂದಿಡುವಂತೆ ಕೋರಿದ್ದರೂ ಇದುವರೆಗೆ ಗಮನಿಸಿಲ್ಲ. ಅಲ್ಲದೆ ಸರಿಸುಮಾರು 12,000 ಆಸ್ತಿಗಳಿದ್ದು 3,000 ಆಸ್ತಿಗಳಿಗೆ ಮಾತ್ರ ಕಂದಾಯ ಪಾವತಿಯಾಗುತ್ತಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರ ಅನುಮೋದಿತ ಬಡಾವಣೆಗಳಲ್ಲಿ ನಮಗೆ ಆದಾಯವೇ ಇಲ್ಲ, ಆದರೆ ಕೆಲಸ ಮಾಡಿಸುವಂತೆ ಒತ್ತಾಯವಾಗುತ್ತಿದೆ ಎಂದು ಪೂರ್ಣ ವಿವರವನ್ನು ನೀಡಿದರು. ಸರ್ಕಾರಿ ಜಾಗ, ಸ್ಮಶಾನ ಸೇರಿದಂತೆ ಹಲವು ವಿಚಾರಗಳನ್ನು ಮೋಹನ್ ಕುಮಾರ್ ಗಮನ ಸೆಳೆದರು. 12 ಹಳ್ಳಿ ಬರುತ್ತೆ ಸರ್. ಇಲ್ಲಿ ನಿಮ್ಮ ರೆವಿನ್ಯೂದೆ ತುಂಬಾನೇ ಸಮಸ್ಯೆಗಳಿದಾವೆ. ನಾವು 2020-19 ಇಸ್ವಿಲಿ ನಮ್ಮ ಪಂಚಾಯತಿ ಬಾಡಿ ಬಂದಿದೆ. ಅಲ್ಲಿಂದನೂ ಗಮನಕ್ಕೆ ಇಟ್ಕೊಂಡು ಸರ್ಕಾರಿ ಆಸ್ತಿ ಉಳಿಸೋದಿಕ್ಕೆ, ಕೆರೆಗಳು ಕಟ್ಟೆಗಳು ಉಳಿಸೋದಿಕ್ಕೆ ತುಂಬಾನೇ ಪ್ರಯತ್ನ ಮಾಡಿ ನಾವೇ ಸ್ವಂತವಾಗಿ ಸರ್ವೆಗಳೆಲ್ಲ ಮಾಡಿ ಫೆನ್ಸಿಂಗ್ ಹಾಕೋದಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಶಾಸಕರ ಅಧ್ಯಕ್ಷತೆಯಲ್ಲಿ. ಇಲ್ಲೇನಾಗಿದೆ, ನಾವು ಸರ್ವೆ ಮಾಡ್ಕೊಡಿ ಅಂತ 3 ವರ್ಷದಿಂದ ನಾವು ಕಂಟಿನ್ಯೂಸ್ ಲೆಟರ್ ಬರೀತಾ ಇದ್ದೀವಿ. ನಿಮ್ಮ ಸರ್ವೆ ಇಲಾಖೆಯವರಾಗ್ಲಿ ಕಂದಾಯ ಇಲಾಖೆಯವರಾಗ್ಲಿ ಒಂದಕ್ಕೂ ಸ್ಪಂದಿಸಿಲ್ಲ. ನಮ್ಮಲ್ಲಿ 21 ಕೆರೆ ಕಟ್ಟೆಗಳು ಸರ್ಕಾರಿ ಆಸ್ತಿಗಳಿದಾವೆ, ಅದರಲ್ಲಿ 5ರಿಂದ 6 ಮಾತ್ರ ಉಳ್ಕೊಂತಾ ಇದ್ದಾವೆ. ಇನ್ನೆಲ್ಲ ಪ್ರೈವೇಟ್ ಲೇಔಟ್ ಅವರಾಗ್ಲಿ ಬಿಡಿಎನವರಾಗ್ಲಿ ಪಕ್ಕದ ಜಮೀನವರಾಗ್ಲಿ ಒತ್ತುವರಿ ಮಾಡಿ ಇಟ್ಟಿದ್ದಾರೆ. ಇದ್ರದ್ದು ನಿಮ್ಗೆ ಮಾಹಿತಿ ಇದೆ. 2019, 20, 21, 23 ನಾವು ಇದಕ್ಕೆ ಲೆಟರ್ ಮಾಡಿದ್ವಿ ಪಂಚಾಯತಿಯಿಂದ. ಇದು ಇಮ್ಮಿಡಿಯೇಟ್ ಆಗಿ ನಮ್ಗೆ ಸರ್ವೆ ಮಾಡಿಸಿ ಸರ್ಕಾರಿ ಆಸ್ತಿ ಉಳಿಸಿ ಕಾಂಪೌಂಡ್ ಹಾಕಿ ಅಲ್ಲಿಗೆ ಬೋರ್ಡ್ ಹಾಕಿ ಉಳಿಸ್ಬೇಕು ಅನ್ನೋ ಒಂದು ರಿಕ್ವೆಸ್ಟ್ ನಮ್ಮ ಪಂಚಾಯತಿ ಮುಖಾಂತರ. ಅದು ಹೇಳ್ಬೇಕು ಅಂದ್ರೆ ತುಂಬಾ ಇದೆ. 21 ಕೆರೆ ಕಟ್ಟೆಗಳಿದಾವೆ. ನಂತರ ಸೂಲಿಕೆರೆನಲ್ಲಿ 1 ಎಕರೆ 13 ಗುಂಟೆ ಒಂದು ಗೋಮಾಳ ಇತ್ತು. ಅದನ್ನ ನಮ್ಮ ಶಾಸಕರೇ ಅದನ್ನ ಇನಿಷಿಯೇಟ್ ತಗೊಂಡು ಕ್ಯಾಬಿನೆಟ್ ತಗೊಂಡೋಗಿ ಅದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಿಸರ್ವ್ ಮಾಡಿಸಿದ್ದಾರೆ. ಗೆಜೆಟ್ ಅದು ಅನೌನ್ಸ್ ಆಗಿ ಪಾಣಿಂದು ಎಂಟ್ರಿ ಆಗಿದೆ, ಅದು ಸರ್ವೆ ಆಗಿ ಸ್ಕೆಚ್ ಆಗಿದೆ. ಅದನ್ನ ಇವತ್ತಿಗೂ ಒಂದು ಹ್ಯಾಂಡ್ ಓವರ್ ಮಾಡಿಲ್ಲ ನಿಮ್ಮ ಇಲಾಖೆಯವರು. ನಾನು ತುಂಬಾ ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಇದನ್ನ BDN ಅವರು ಲೇಔಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಆಲ್ರೆಡಿ ನಿನ್ನೆ ಬಂದು ಕೆಲಸ ಶುರು ಮಾಡಿದ್ದಾರೆ, ಕೆಲಸ ನಿಲ್ಸಿದೀವಿ. ಆರೋಗ್ಯ ಇಲಾಖೆ ಅಂತ ಇತ್ತು. ಹೌದು ಸರ್, ಇದನ್ನ ಕಾಂಪೌಂಡ್ ಹಾಕಿ ನಾವು ಸೇಫ್ ಮಾಡ್ಬೇಕು, ಹ್ಯಾಂಡ್ ಓವರ್ ಮಾಡ್ಬೇಕು ಆರೋಗ್ಯ ಇಲಾಖೆಗೆ ಮಾಡ್ಬೇಕು. ಮತ್ತೆ ಇನ್ನೊಂದು ಅಣ್ಣ, ನಮ್ಗೆ ಏನಾಗ್ತಾ ಇದೆ ನಿಮ್ಗೂ ಗೊತ್ತಾಗಿದೆ. ಅದು ನಾವು 3 ವರ್ಷದಿಂದ 3 ಗ್ರಾಮ ಸಭೆ ಮಾಡಿದೀವಿ ಸರ್. ಗ್ರಾಮ ಸಭೆ ಗೈಡ್ ಲೈನ್ ಏನಿದೆ, ಪಂಚಾಯತಿ ಮಟ್ಟದ, ಹೋಬಳಿ ಮಟ್ಟದ ಅಧಿಕಾರಿ, ತಾಲೂಕ್ ಮಟ್ಟದ ಅಧಿಕಾರಿ ಬರಬೇಕು. ಗ್ರಾಮ ಸಭೆಗೆ ನಾವು ಮೆಂಬರ್ ಇರ್ತೀವಿ, ಶಾಸಕರು ಇರ್ತಾರೆ, ಇಂದ ನಮ್ಮ ಇಒ PDO ಈ ಮಟ್ಟದ ಅಧಿಕಾರಿ ಇರ್ತಾರೆ. ನಿಮ್ಮ ರೆವಿನ್ಯೂನವ್ರು ಇವತ್ತಿನವರೆಗೂ
ಒಬ್ರು ಅಧಿಕಾರಿ VA ಆಗ್ಲಿ RI ಆಗ್ಲಿ DT ಆಗ್ಲಿ 3 ಗ್ರಾಮ ಸಭೆಯಲ್ಲೂ ಇವ್ರು ಒಂದ್ ದಿವಸನೂ ನಮ್ಮಲ್ಲಿ ಅಟೆಂಡೇ ಆಗಿಲ್ಲ. ನಾವ್ ಯಾರಿಗಿದನ್ನ ಕೇಳ್ಕೊಬೇಕು ಅಂತ ಇವತ್ತಿನವರೆಗೂ ಗೊತ್ತಾಗ್ತಾ ಇಲ್ಲ. ನಾನು ಒಬ್ಬ ಇಲ್ಲಿ ಸದಸ್ಯ ಇದ್ದೀನಿ, ಇದು ನನ್ನವಾಗಿದೆ ಅಂದ್ರೆ ಇದು ಎಲ್ಲಾರ್ಗು ಇದು. ಈಗ ಇಷ್ಟು ಜನ ಗ್ರಾಮ ಸಭೆ ಅಂತ ಬರ್ತಾರೆ, ಅವ್ರಿಗೆ ಉತ್ತರ ಹೇಳೋರು ಯಾರು? ಒಂದ್ ಪೆನ್ಷನ್ ಯಾರು ಕೇಳೋದು? ಇದಲ್ದೇನೆ ನಮ್ಮೂರಲ್ಲೇ ಸೂಲಿಕೆರೆ ಹೆಡ್ ಕ್ವಾರ್ಟರ್ ಪಂಚಾಯತಿ, ಇಲ್ಲಿ 3 ವರ್ಷದಿಂದನೇ ನಮ್ಮ ಸೋಮಶೇಖರ್ ಸಾಗರನೇ ವಿಲೇಜ್ ಅಕೌಂಟೆಂಟ್ ಆಫೀಸ್ ಓಪನ್ ಮಾಡಿ ಉದ್ಘಾಟನೆ ಆಯ್ತು. ಇವತ್ತಿನವರೆಗೂ ಆ ಆಫೀಸ್ಗೆ ಒಂದ್ ದಿವಸ ಬಂದು ಕೂತ್ಕೊಳ್ಳಲ್ಲ. ನಿಮ್ಗೆ VA ಆಗ್ಲಿ, VA ಬರ್ಬೇಕು ತಾನೆ ಕಾನೂನು ಪ್ರಕಾರ, ಒಬ್ಬರು VA ಬಂದೇ ಇಲ್ಲ. ಆಫೀಸು ಅವತ್ತಿಗೆ ಹಾಕಿದ್ ಇವತ್ತು ತೆಗಿಯಕ್ಕಾಗಿಲ್ಲ. ನೋಡಿ ಇದು ಎಂತ ಪರಿಸ್ಥಿತಿ ಇದೆ ನಮ್ಗೆ, ಯಾರಿಗೆ ಹೇಳೋದು ನಾವಿದು? ಆಮೇಲೆ 3 ವರ್ಷದಿಂದ ಅದನ್ನೇ 3 ವರ್ಷದಿಂದ ರೆಗ್ಯುಲರ್ VA ಇಲ್ಲ ನಮ್ಮ ಪಂಚಾಯತಿಗೆ. 3 ಪಂಚಾಯತಿ ಅಂತ ಅವರು ಯಾವತ್ತನ ಬಂದು ನಮ್ಮ ಆಫೀಸ್ಗೆ ಅಟೆಂಡ್ ಆಗಿದ್ದೀರಾ? ಪಂಚಾಯತಿ ಗ್ರಾಮ ಸಭೆಗೆ ಬರ್ತೀರಾ? RI ಆಗ್ಲಿ VA ಆಗ್ಲಿ, ಆ ಗ್ರಾಮ ಸಭೆ ಕೇಳಿದ್ರೆ ಅವತ್ತೇ ಕೇಸ್ ಇರುತ್ತೆ ಸರ್ ಇವ್ರಿಗೆ ಕೋರ್ಟಲ್ಲಿ, ಇಲ್ಲ ಇನ್ಯಾವುದೋ ಅಧಿಕಾರಿ ಮೀಟಿಂಗ್ ಇರುತ್ತೆ. ನಾವೇನು ಗ್ರಾಮ ಸಭೆ ಮಾಡಬೇಕು? ರೆಗ್ಯುಲರ್ ಒಬ್ರು VA ಹಾಕೊಡ್ಲೇಬೇಕು ಸರ್. 3 ವರ್ಷದಿಂದ ಖಾಲಿ ಇದೆ. ಇನ್ಚಾರ್ಜ್ 3 ಪಂಚಾಯತಿ ಅಂತ ಅವರು ಜನಕ್ಕೆ ಸಿಗ್ದಿದ್ಮೇಲೆ ನಾವ್ ಹೆಂಗ್ ಮಾಡ್ಬೇಕು? ಒಂದು ಮಾನವ ಪತ್ರ ತೊಗೊಳಕ್ ಆಗ್ತಾ ಇಲ್ಲ, ಜನ ಪತ್ರ ತೊಗೊಳಕ್ ಆಗ್ತಾ ಇಲ್ಲ. ಈಗ ಇನ್ನೊಂದು ಖುಷಿ ವಿಷಯ ಏನಂದ್ರೆ ನಮ್ಮ ಸರ್ಕಾರದ ನಿರ್ಧಾರ ಹೊಸದಾಗಿ ನಮ್ಗೆ ಜನನ ಮರಣ ಪತ್ರ ನಮ್ಮ ಪಂಚಾಯತಿಲಿ ಆಗ್ತಾ ಇದೆ. 1ನೇ ತಾರೀಕಿಂದ ನಾವು ಶುರು ಮಾಡಿದೀವಿ, ಬಂದು ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೆ ಈ ಅವಾಗಲೇ ಒಬ್ರು ನಮ್ಮ ಸಾರ್ವಜನಿಕರು ಕೇಳಿದ್ರು, ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪಕ್ಕದಲ್ಲೇ ಸೂಲಿಕೆರೆನಲ್ಲಿ ಫಾರೆಸ್ಟ್ ಇರೋದ್ರಿಂದ ಚಿರತೆ ಕಾಟ ತುಂಬಾ ಆಗಿದೆ ಅಣ್ಣ. ಮೊನ್ನೆ 2 ಹಸುಗಳು ತಿಂದಿದೆ, ಅದು ನಿಮ್ಗೂ ವಾಟ್ಸಾಪ್ ಕಳಿಸಿದ್ದು ಹಿಂಗಾಗಿದೆ ಅಂತ. ಒಂದು ಫಾರೆಸ್ಟ್ ಅವ್ರಿಗೆ ಹೇಳ್ತಾ ಇದೀವಿ, ಒಂದು ಫೋನ್ ತಂದಿಡಿ ಅಂತ, ಅವರು ಇನಿಷಿಯೇಟ್ ಅಂತ ಇಲ್ಲ. ಮತ್ತೆ ಜನರು ಪೂರ್ತಿ ಲೇಔಟ್ ಆಗೋಗಿದೆ ನಮ್ದು ಕೆಂಪೇಗೌಡ ಲೇಔಟು. ಮತ್ತೆ ಜನಗಳಿಗೆ ತೊಂದರೆ ಮಾಡಕ್ ಶುರುವಾದ ಯಾರಿದ್ ಹೊಣೆ? ಇದು ಸಮಸ್ಯೆ ಆಗ್ತಾ ಇದೆ. ಮತ್ತೆ ನಮ್ಮ ಸೂಲಿಕೆರೆ ಪಂಚಾಯತಿ ವ್ಯಾಪ್ತಿನಲ್ಲಿ 12,000 ನಮ್ದು ಪಂಚಾಯತಿ ಪ್ರಾಪರ್ಟಿಗಳಿದಾವಣ. 2ರಿಂದ 3,000ಕ್ಕೆ ಮಾತ್ರ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ರೆವೆನ್ಯೂ ಬಿಡ್ತಾ ಇಲ್ಲ, ಈ ಖಾತೆ ಬಿಡ್ತಾ ಇಲ್ಲ. ಅದು ಹಂಗಾಗಿ ದಿನ ನಮ್ಗೆ ಇಲ್ಲಿ ಜನಗಳಿಗೆ ಉತ್ತರ ಹೇಳಕ್ ಆಗ್ತಾ ಇಲ್ಲ ನಮ್ಮ ಕೈಲೂ. ಇದನ್ನ ಖಾತೆ ಒಂದು ಮಾಡಿಕೊಟ್ರೆ ಕೆರೆಗೆ, ಕೆಂಚನ್ಪುರ ಕೆರೆಗೆ ಸರ್, ಅದು ನಮ್ಮ ಪಂಚಾಯತಿ ವ್ಯಾಪ್ತಿ ಕೆರೆನೆ. ಈ ಸೆಗ್ರಿಗೇಷನ್ ಪ್ಲಾಂಟ್ ಇದೆ BBMPದು, ಅಲ್ಲಿಂದ ವೇಸ್ಟೇಜ್ ನೀರು ಹರ್ಕೊಂಬಂದು ಅಲ್ಲಿ ಕೆರೆ ಪೊಲ್ಯೂಷನ್ ಆಗ್ತಾ ಇದೆ. ಅದು ತುಂಬಾ ಸತಿ ಕಂಪ್ಲೇಂಟು ಮಾಡಿದೀವಿ, ಹೋಗಿ ವೀಕ್ಷಣೆನೂ ಮಾಡಿ ಶಾಸಕರ ಕೈಲೂ ಅದನ್ನ ಹೇಳಿಸಿದೀವಿ. ಆದ್ರೂ ಅವ್ರೇನು ಗಮನಕ್ಕೆ ಅಂತ ಇಲ್ಲ, ಇನಿಷಿಯೇಟ್ ಅಂತ ಇಲ್ಲ. ನಮ್ಗಿದ್ ಸಮಸ್ಯೆ ಏನು? ಮೇನ್ ಆಗಿ ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಒಬ್ರು ಕೈಗೂ ಸಿಗಲ್ಲ, ಕೆಂಗೇರಿಗೋಗಿ ಸೇರ್ಕೊಂತಾರೆ. ಒಂದ್ ಗ್ರಾಮ ಸಭೆಗೆ ಬರಲ್ಲ, ಒಂದ್ ಪಂಚಾಯತಿ ಬರಲ್ಲ, ಜನಗಳು ಸ್ಪಂದಿಸಲ್ಲ. ಇದು ಸಮಸ್ಯೆ. ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಾಹೇಬ್ರು ಇದ್ದಾರೆ, ಬಂದವ್ರೆ. ಮತ್ತೆ ರಾಮಚಂದ್ರ ದೊಡ್ಡಕೆರೆಗೆ ಸ್ಯಾನಿಟರಿ ನೀರೆಲ್ಲ ಬಂದು ತುಂಬ್ಕೋತಾ ಇದೆ, ಅದ್ರ ಬಗ್ಗೆ ಇನಿಷಿಯೇಟ್ ತಗೊಬೇಕು. ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ರೇಷನ್ ಕಾರ್ಡು ತುಂಬಾ ಕಡು ಬಡವರಿಗೆ ಅವಶ್ಯಕತೆ ಇರೋರ್ಗು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ದು ಏನು, ಅದು ನಮ್ಗೆ ಕ್ಲಾರಿಫಿಕೇಶನ್ ಕೊಡಿ. ಪಿಂಚಣಿ, ಗೃಹಲಕ್ಷ್ಮಿ, ಮತ್ತೆ ಇದಲ್ಲದೆ PWD ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲೇನಾಗಿದೆ, 2 ರಸ್ತೆ ಇದೆ ನಮ್ಮ PWD ಇದು ನೈಸ್ ರೋಡ್ ಹತ್ರ, ಬೈರೋಡಿಂದ ಬರೋ ನೈಸ್ ರೋಡ್, ಕೊಂಗಟ್ಟದಿಂದ ಬರೋ ನೈಸ್ ರೋಡ್, ಅಲ್ಲಿ ಕಾಂಕ್ರೀಟ್ ಎಲ್ಲ ಬಿದ್ದು ರಸ್ತೆಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಮೊನ್ನೆ ಸಾಹೇಬ್ರು ಕಳಿಸಿದ್ರು ಅಧಿಕಾರಿಗಳನ್ನ, PDNವ್ರನ್ನ ಮತ್ತೆ PWDನವ್ರನ್ನ. ಅದು ನಾವು ಪ್ರತಿ ವಾರ ಕ್ಲೀನ್ ಮಾಡೋದಾಗಿದೆ. ಅದಕ್ಕೇನಾದ್ರು ಒಂದು ಸೊಲ್ಯೂಷನ್ PWDನವ್ರು ತಗೊಂತಾರ ಹೇಗೆ? ಅದ್ರ ಬಗ್ಗೆ ರೇಷನ್ ಕಾರ್ಡ್ ಪರಿಶೀಲನೆ ಮಾಡಿ ಸರ್. ಬೆಂಗಳೂರು ರಾಮಚಂದ್ರನಲ್ಲಿ ಮಾಡಿದ್ರೆ ಪಂಚಾಯತಿ ಪ್ರಯೋಜನ ಇಲ್ಲ, ಅದೊಂದು ವೆರಿಫಿಕೇಶನ್ ಮಾಡ್ಕೊಳ್ಳಿ. ಸನ್ಮಾನ್ಯ ST ಸೋಮಶೇಖರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ. ಯಾವುದಂದ್ರೆ ಕೊಂಬಟ್ ಗ್ರಾಮದಿಂದ ಸರ್, ಈಗ ನಮ್ಮ ಸನ್ಮಾನ್ಯ ST ಸೋಮಶೇಖರ್ ನಮ್ಮ ಕೊಂಬಟ್ ಗ್ರಾಮಕ್ಕೆ ಒಳ್ಳೊಳ್ಳೆ ಕೆಲಸನೇ ಮಾಡಿಸ್ಕೊಟ್ಟಿದ್ದಾರೆ.
ಕೆರೆ ನೀರು ಹೋಗೋದಕ್ಕೂ ಕೆಲಸ ಮಾಡ್ಕೊಡಿದ್ದಾರೆ ಸರ್. ಕೆಂಗೇರಿಯಿಂದ ತಾವರೆಕೆರೆ ನೆಮ್ಮಳಕ್ಕೆ ಒಂದೇ ರೋಡ್ ಇರೋದು. ಅದು ಅದಕ್ಕೆ ಶಾಸಕ ಎಸ್ ಟಿ ಸೋಮಶೇಖರ್ ಭರವಸೆ ನೀಡಿದರಲ್ಲದೆ ಸ್ಥಳದಲ್ಲಿಯೇ ತಹಸೀಲ್ದಾರ್ ಶ್ರೀನಿವಾಸ್ ಅವರು ಉತ್ತರಿಸುವಂತೆ ಹೇಳಿದರು. ಕೊಮ್ಮಘಟ್ಟ ಗ್ರಾಮದ ಮುಖಂಡ ಉಮೇಶ್ ಮಾತನಾಡಿ ಕೊಮ್ಮಘಟ್ಟ ರಸ್ತೆ ಹಾಗೂ ಉಳಿದಂತೆ ಅನೇಕ ಸಮಸ್ಯೆಗಳನ್ನು ವಿವರಿಸಿದರು. ಸೂಲಿಕೆರೆ ಗ್ರಾಮ ಪಂಚಾಯಿತಿಯ PDO ಮಮತಾ, ಕಂದಾಯ ಅಧಿಕಾರಿ ದಿವಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.